Sacrifice ratio 6 marks question. Sacrifice ratio formula. Sacrifice ratio is equal to old ratio minus new ratio. ಇದನ್ನು ಬಳಸ್ಕೊಂಡು ಈ ಫಾರ್ಮುಲಾನ ಬಳಸ್ಕೊಂಡು ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಫಸ್ಟ್ ಪ್ರಾಬ್ಲಮ್ ನೋಡೋಣ ಬನ್ನಿ. ಐಶು ಆ್ಯಂಡ್ ಶಾಮು ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ 5:3. The admit Kamal has a new partner firm 1/7 share in the profit. The new partners sharing profit will be 4:2, 2:1. Calculate the sacrificing ratio of Aishu and Shamu. ನಮಗೆ ಮೊದಲೇ ಗೊತ್ತು ಹೇಗೆ ನಾವು ರೇಷ್ಯೋನ ಡಿವೈಡ್ ಮಾಡೋದು ಅಂತ. ಹಾಗೆ ಇಲ್ಲಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ಯಾರು ಐಶು ಆ್ಯಂಡ್ ಶಾಮು. ಅವರು ಪಾರ್ಟ್ನರ್ಸ್ ಇಬ್ಬರು ಇರ್ತಾರೆ. ಆ ಪಾರ್ಟ್ನರ್ಗೆ ನ್ಯೂ ಪಾರ್ಟ್ನರ್ ಕಮಲ್ ಅನ್ನೋರು ಎಂಟ್ರಿ ಕೊಡ್ತಾ ಇದ್ದಾರೆ. ಅದನ್ನು ಸೇರಿಕೊಂಡು ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ, ಓಕೆನಾ. ಐಶು ಹೇಗೆ ಗೊತ್ತಾ, 5 + 3 = 8, ಓಕೆನಾ. 4:2:1. 4ಗೆ 2 ಸೇರಿಸಿದ್ರೆ ಎಷ್ಟು? 7. ಸಾರಿ 6. 6 + 1 7. ನಮ್ಮ ಮೆಥಡ್ ಏನಿದೆ, ಶೇರಿಂಗ್ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್, ಓಕೆನಾ. ಓಲ್ಡ್ ಶೇರ್ ಇವ್ರದ್ದು ಎರಡು ಪಾರ್ಟ್ನರ್ಸ್ದು, ಐಶು ಆ್ಯಂಡ್ ಶಾಮುದು ಓಲ್ಡ್ ರೇಷಿಯೋ 5:3, ಓಕೆನಾ. ಇಲ್ಲಿ ನೋಡಿ, ಓಲ್ಡ್ ರೇಷಿಯೋ, ಇದು ನ್ಯೂ ರೇಷಿಯೋ. ಓಲ್ಡ್ ರೇಷಿಯೋ 5:3. 5 + 3 ಎಷ್ಟು? 8, ಓಕೆ. ಐಶುದು ಎಷ್ಟು? 5 + 8. ಶಾಮ್ದು ಬಂದ್ಬಿಟ್ಟು 3/8, ಓಕೆ. ಇವಾಗ ನ್ಯೂ ರೇಷಿಯೋ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕಮಲ್ ಹ್ಯಾಸ್ ಎ ನ್ಯೂ ಪಾರ್ಟ್ನರ್ಸ್ ಫ್ರಮ್ 1/4. 1/4 ಅದು ಏನು ತೊಗೊಳಂಗಿಲ್ಲ. ನೆಕ್ಸ್ಟ್ ಇಲ್ಲಿ ಬನ್ನಿ, 4:2:1 ಅದು 7 ಆಗುತ್ತೆ. ಟೋಟಲ್ ಮಾಡಿದ್ರೆ 7 ಆಗುತ್ತೆ. 7 ಇವಾಗ ನ್ಯೂ ರೇಷಿಯೋ ಇದು 4/7, 2/7. ಇನ್ನೊಬ್ರದ್ದು 1, ಯಾಕಂದರೆ ಇವ್ರದ್ದು ರಿಟೈರ್ಡ್ ಆಗಿರುತ್ತೆ ಕಮಲ್ದು. ಅವರು ನ್ಯೂ ಪಾರ್ಟ್ನರ್ ಆಗಿರೋದ್ರಿಂದ ಅವರಿಗೆ ಓಲ್ಡ್ ಪಾರ್ಟ್ನರ್ಸ್ಗೆ ಶೇರಿಂಗ್ ಕೊಡ್ತಾ ಇರೋದು. ಲೆಕ್ಕ ಮಾಡೋದಕ್ಕಿಂತ ಮುಂಚೆ ನಾವು ಫಸ್ಟು ಮೆಥಡ್ನ ಹಾಕೋಬೇಕು. ಏನು? ಶೇರಿಂಗ್ ಸ್ಯಾಕ್ರಿಫೈಸ್ಡ್ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಮೊದಲು ಐಶುದ್ ಮಾಡ್ಕೊಳ್ಳೋಣ. 5/8 ಇಲ್ಲಿದೆ ನೋಡಿ, 4/7 ಇದು ನ್ಯೂ ರೇಷಿಯೋ. ಇಲ್ಲಿ ನೋಡಿ, ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ, ಇದು ಓಲ್ಡ್ ರೇಷಿಯೋ, ಇದು ನ್ಯೂ ರೇಷಿಯೋ, ಓಕೆನಾ. ಈಗ 5 × 7 ಎಷ್ಟು? 5 × 7 35. 4 × 8 32. ಏನು ಗೊತ್ತಾ, ಕ್ರಾಸ್ ಮಲ್ಟಿಫಿಕೇಷನ್ ಮಾಡ್ಕೋಬೇಕು. ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿಕೊಂಡಾಗ ಇಷ್ಟು ಬರುತ್ತೆ. ಈಗ 8 × 7 56, ಓಕೆನಾ. ಇದನ್ನು ಲೆಸ್ ಮಾಡಬೇಕು. ಈಗ ಏನು? ಓಲ್ಡ್ ರೇಷಿಯೋಯಿಂದ ಮೈನಸ್ ನ್ಯೂ ರೇಷಿಯೋನ ಲೆಸ್ ಮಾಡ್ಕೋಬೇಕು ಅಂತ ಇದರಲ್ಲಿ ಇದೆ, ಓಕೆನಾ. 35 - 32 ಎಷ್ಟು? 35 -32 ಮಾಡಿದ್ರೆ ಎಷ್ಟು? 3 ಉಳ್ಕೊಳ್ಳುತ್ತೆ. 56 ಹಾಗೆ ಹಾಕೊಳ್ಳೋದು. ಐಶುದು ಮುಗೀತು. ಶೇರಿಂಗ್ ಸ್ಯಾಕ್ರಿಫೈಸ್ಡ್ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಪ್ರಾಬಬ್ಲಿ ನಾವು ಮೆಥಡ್ನ ಬರ್ಕೊಳ್ಳೇಬೇಕಾಗುತ್ತೆ. ಸೊ ಇಲ್ಲಿ ಇವ್ರದ್ದು ಓಲ್ಡ್ ರೇಷಿಯೋ ಮತ್ತು ನ್ಯೂ ರೇಷಿಯೋ ಎಷ್ಟಿದೆ? 3/8, 2/7 ಶಾಮ್ದು, ಓಕೆನಾ. ಇಲ್ಲಿ ಹಾಕ್ಕೊಂಡಿದ್ದೀವಿ ನೋಡಿ. ಈಗ ಐಶುದು ಹೇಗೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವೋ ಅದೇ ರೀತಿ ಇವ್ರದ್ದು ಮಾಡ್ಕೋಬೇಕಾಗತ್ತೆ. 3 ಕ್ರಾಸ್ ಮಲ್ಟಿಫಿಕೇಷನ್ ಮಾಡ್ಕೋಬೇಕು. 3 × 7 21, 8 × 2 16, ಓಕೆನಾ. ಈಗ 8 × 7 56.
ಆಮೇಲೆ ಇದನ್ನು 21 ಮೈನಸ್ 16 ಮಾಡಿಕೊಂಡ್ರೆ 5 ಬರುತ್ತೆ, ಡಿವೈಡೆಡ್ ಬೈ 56. ಇಷ್ಟೇ ಸ್ಯಾಕ್ರಿಫೈಸ್ ರೇಷಿಯೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು.